ಭಾರತೀಯ ಸಂಸ್ಕೃತಿಯಲ್ಲಿ ಹೋಳಿ ಹಬ್ಬಕ್ಕೆ ನಾನಾ ಭಾಗದಲ್ಲಿ ವಿವಿಧ ಆಚರಣೆಗಳು ಮತ್ತು ಸಂಪ್ರದಾಯದಲ್ಲಿ ಕರಾವಳಿ ಜಿಲ್ಲೆಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಕಾಲದಲ್ಲಿ ಮಹಾರಾಷ್ಟ್ರದಿಂದ ಕರಾವಳಿ ಭಾಗಕ್ಕೆ ಬಂದು ಇಲ್ಲಿಯೇ ನೆಲೆ ನಿಂತ ಮರಾಠಿ ಸಮಾಜದವರು ಹೋಳಿ ಆಚರಣೆಯನ್ನ ಇಂದಿಗೂ ಕೂಡ ಮಾಡ್ತಾರೆ. ಅನಾದಿ ಕಾಲದಿಂದಲೂ ಕೂಡುಕಟ್ಟು ಆಚರಣೆಯಲ್ಲಿ ಕುಟುಂಬ ವ್ಯವಸ್ಥೆಯಲ್ಲಿರುವ ಕೊಂಕಣಿ ಮತ್ತು ಮರಾಠಿ ಮಿಶ್ರಿತ ಭಾಷೆಯ ಮನೆ ಮಾತನಾಡುವ ಇವರು ಉಡುಪಿ ಜಿಲ್ಲೆಯಲ್ಲಿ 136 ಕೂಡುಕಟ್ಟು ಗುರಿಕಾರರ ಮನೆಯಲ್ಲಿ ಹತ್ರಕಟ್ಟಿಯಲ್ಲಿ ಶ್ರೀ ತುಳಜಾಭವಾನಿ ಅಂಬಾಭವಾನಿ ದೇವಿಯನ್ನು ಹೋಳಿಯ ಆಚರಣೆಯೆಂದು ಮರಾಠಿ ಭಾಷೆಯಲ್ಲಿರುವ ರಾಮಾಯಣ ಮಹಾಭಾರತದ ಕಥೆಯ ಸಾರಾಂಶದ ಪದ್ಯಕ್ಕೆ ಗುಮಟೆ ಎನ್ನುವ ಚರ್ಮವಾದ್ಯ ಕೋಲಾಟ ನೃತ್ಯದ ಮೂಲಕ 5 ದಿನಗಳು ತೀರಾ ವೃತದಲ್ಲಿದ್ದು ಗ್ರಾಮದ ದೇವಸ್ಥಾನ ಮತ್ತು ಹಿಂದೂಗಳ ಮನೆಗಳಲ್ಲಿ ದೇವರನ್ನ ಸ್ತುತಿಸುತ್ತಾರೆ. ಈ ಬಾರಿ ಪ್ರಥಮ ಬಾರಿಗೆ ಉಡುಪಿ ಜಿಲ್ಲಾ ಮರಾಠಿ ಸಮಾಜ ಸೇವಾ ಸಂಘವು ಜಿಲ್ಲೆಯ 136 ಕೂಡುಕಟ್ಟಿನ ಎಲ್ಲ ಹೋಳಿ ತಂಡದಿಂದ ಮಾರ್ಚ್ 1ರಂದು ಭಾನುವಾರ ಸಂಜೆ 4 ಗಂಟೆಗೆ ಬ್ರಹ್ಮಾವರ ಬಳಿಯ ಚೇರ್ಕಾಡಿ ಮುನ್ಕಿನಜೆಡ್ಡು ಆರ್ಕೆ ಪಾಟ್ಕರ್ ಶಾಲಾ ಆವರಣದಲ್ಲಿ ಹೋಳಿ ಸಂಭ್ರಮ 2026 ಮರಾಠಿಗರ ಕುಲಗುರು ಶೃಂಗೇರಿ ಶಾರದಾ ಪೀಠದ ಶ್ರೀ ವಿಧುಶೇಖರ ಭಾರತೀ ಶ್ರೀಗಳ ಸಮ್ಮುಖದಲ್ಲಿ 3000ಕ್ಕೂ ಹೆಚ್ಚು ಜನರಿಂದ ಸಾಂಪ್ರದಾಯಿಕ ವೇಷದೊಂದಿಗೆ ಹೋಳಿ ಕುಣಿತ ನಡೆಯಲು ಸಿದ್ಧತೆಯೊಂದು ನಡೆದಿದೆ. ಉಡುಪಿ ಜಿಲ್ಲೆಯಲ್ಲಿ ಮರಾಠಿ ಸಮುದಾಯವು ತಮ್ಮ ಹೋಳಿ ಹಬ್ಬವನ್ನು ಶ್ರದ್ಧಾ ಭಕ್ತಿಪೂರ್ವಕವಾಗಿ ಆಚರಣೆ ಮಾಡ್ತಾ ಇದೆ. ಇದು ಸಾಂಪ್ರದಾಯಿಕವಾಗಿ ಪಾರಂಪರಿಕವಾಗಿ ಆಚರಿಸಿಕೊಂಡು ಬಂದ ಒಂದು ಪದ್ಧತಿ. ಅದು ಧಾರ್ಮಿಕ ನೆಲೆಯಲ್ಲಿ ಅದನ್ನು ಆಚರಣೆ ಮಾಡ್ತಾ ಇದ್ದೇವೆ. ಜೊತೆಗೆ ಅಲ್ಲಿ ಒಂದು ಸಾಂಸ್ಕೃತಿಕ ಕಲೆಯನ್ನು ಕೂಡ ಉಳಿಸಿಕೊಂಡು ನಮ್ಮ ಹಿರಿಯರು ಬಂದಿದ್ದಾರೆ. ಆ ಕಲೆ ಅನ್ನೋದು ಧಾರ್ಮಿಕತೆಯಿಂದಲೇ ಮುಂದುವರಿದುಕೊಂಡು ಬಂದು ಅದೀಗ ನಾವು ಆ ಒಂದು ಕಲೆಯನ್ನು ಉಳಿಸಿ ಬೆಳೆಸುವ ಉದ್ದೇಶ, ಹಾಗೆ ಅದನ್ನು ಸಮಾಜಕ್ಕೆ ನಾವು ಆಚರಿಸುವ ಆ ಪದ್ಧತಿಯ ವಿಶೇಷವನ್ನು ಸಮಾಜಕ್ಕೆ ನೀಡುವುದು, ಜೊತೆಗೆ ನಮ್ಮ ಮುಂದಿನ ಪೀಳಿಗೆ ಮಕ್ಕಳಿಗೆ ಅದರ ಬಗ್ಗೆ ಪ್ರಚೋದನೆ ಅಂದರೆ ಅದರ ಬಗ್ಗೆ ನಾವು ಆ ಮಕ್ಕಳಿಗೆ ಅಭಿರುಚಿ ಬರುವಂತೆ, ಆ ಮಕ್ಕಳನ್ನು ಪ್ರೇರಣೆ ಆಗುವಂತೆ ನಾವು ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಉಡುಪಿ ಜಿಲ್ಲಾ ಮರಾಠಿ ಸಮಾಜ ಸೇವಾ ಸಂಘದ ನೇತೃತ್ವದಲ್ಲಿ ಉಡುಪಿ ಜಿಲ್ಲೆಯಲ್ಲಿರುವ ನಮ್ಮ ಕೂಡುವಳಿ ಪದ್ಧತಿಯಂತೆ 136 ಕೂಡುವಳಿಗಳು ಇದ್ದಾವೆ. ಆ ಕೂಡುವಳಿಗಳು ಮರಾಠಿ ಹೋಳಿ ಸಂಭ್ರಮ 2026 ಉಡುಪಿ ಜಿಲ್ಲಾ ಮರಾಠಿ ಸಮಾಜ ಸೇವಾ ಸಂಘ ಕುಂಜಬೆಟ್ಟು ಉಡುಪಿ ಇದರ ನೇತೃತ್ವದಲ್ಲಿ ಮಾರ್ಚ್ 1ರಂದು ಮುನ್ಕಿಂಜೆಡ್ಡು ಚೇರ್ಕಾಡಿಯ ಆರ್ಕೆ ಪಾಟ್ಕರ್ ಶಾಲಾ ಮೈದಾನದಲ್ಲಿ ನಡೆಯಲಿಕ್ಕಿದೆ. ಇದೊಂದು ಐತಿಹಾಸಿಕವಾದಂಥ ಕಾರ್ಯಕ್ರಮ. ಕಾರಣ ಮರಾಠಿ ಹೋಳಿ ಸಂಭ್ರಮ ಅಂತ ಹೇಳುವಂಥದ್ದು ಮರಾಠಿ ಸಮುದಾಯದ ಯುವಕರನ್ನು ಹೋಳಿ ಸಂಪ್ರದಾಯದ ಕಡೆಗೆ ಸೆಳೆಯುವಂಥ ಒಂದು ಅತ್ಯುನ್ನತವಾದಂಥ ಐತಿಹಾಸಿಕ ಕಾರ್ಯಕ್ರಮ ಅಂತ ನಾವು ಹೇಳ್ಬೋದು. ಅನಾದಿ ಕಾಲದಿಂದಲೂ ಕೂಡ ನಾವು ಹೋಳಿ ಹಬ್ಬವನ್ನು ಸುಮಾರು 136 ಹತ್ರಕಟ್ಟೆಗಳಂದರೆ ಗುರಿಕಾರರನ್ನು ಒಳಗೊಂಡಿರುವಂಥ ತಂಡ ರೀತಿಯಲ್ಲಿ ಅವರ ಹತ್ರಕಟ್ಟೆ, ಅವರ ಗ್ರಾಮ, ಅವರ ಸಣ್ಣ ಊರು ಕೇರಿಗಳಲ್ಲಿ ಈ ಆಚರಣೆಯನ್ನು ಮಾಡ್ಕೊಂಡು ಮಾಡ್ತೀವಿ. ಆದರೆ ಇದು ಸಮಾಜಕ್ಕೆ ಸರಿಯಾಗಿ ಹೊರಗೆ ಮಾಹಿತಿ ಹೋಗಲಿಲ್ಲ. ಸಮಾಜದಲ್ಲಿ ಮಾಹಿತಿ ಹೇಗಿದೆ ಅಂದರೆ ಹೋಳಿ ಅಂತ ಹೇಳಿದ ಕೂಡಲೇ ಬಣ್ಣವನ್ನು ಹಾಕಿ ವಿಜೃಂಭಿಸುವುದೇ ಹೋಳಿ ಅಂತ ಎಲ್ಲರೂ ನಂಬಿಕೊಂಡಿದ್ದಾರೆ. ಆದರೆ ಅದಲ್ಲ. ಕರಾವಳಿಯಲ್ಲಿ ಮರಾಠಿ ಸಮುದಾಯದವರು ಸಾಂಪ್ರದಾಯಿಕವಾಗಿ ಅನಾದಿ ಕಾಲದಿಂದಲೂ ಕೂಡ ವೇಷಭೂಷಣಗಳನ್ನು ತೊಟ್ಟು ದೇವಿಯ ಹಾಡುಗಳನ್ನು ಹಾಡ್ತಾ ಊರಿನಲ್ಲಿರುವ ಕೆಲವು ಮನೆಗಳಿಗೆ ಕೊಂಡು. ಶಿವರಾಮ್, V4 ನ್ಯೂಸ್, ಬ್ರಹ್ಮಾವರ.